ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ರತಿನಿತ್ಯ ಯೇಸುವಿನೊಂದಿಗೆ ನಡೆಯುವುದೇ ಒಂದು ದೊಡ್ಡ ಭಾಗ್ಯ. ಭೂಮಿ ಆಕಾಶಗಳನ್ನುಂಟು ಮಾಡಿದಂಥ ದೇವರು ನಮ್ಮ ಸಂಗಡ ಇರುವುದಕ್ಕಿಂತ ದೊಡ್ಡ ಭಾಗ್ಯ ಏನು? ಆತನು ಸಂಗಡ ಇರುವುದರಿಂದ ಭಯಪಡಬಾರದು, ಕಳವಳಗೊಳ್ಳಬಾರದು, ಸೋತು ಹೋಗಬಾರದು. ಈ ದಿನವೂ ಕೂಡ ನೀವು ಸೋತು ಹೋಗಿ ಕಳವಳದಲ್ಲಿ ಇರುವುದಾದರೆ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾರಾ? ಅಷ್ಟು ದುಡಿಯುತ್ತೇನೆ, ಪ್ರಯಾಸ ಪಡುತ್ತೇನೆ, ಸೇವೆಯನ್ನೆಲ್ಲ ಮಾಡುತ್ತೇನೆ, ಆದರೆ ಪ್ರತಿಫಲ ಏನು ಎಂಬುದಾಗಿ ಯೋಚಿಸಿ ಮನ ಸೋತು ಹೋಗುತ್ತದೆ. ಹೌದು ತಾನೆ? ದೇವರಾದ ಯೇಸು ನಿಮಗೆ ಹೇಳುತ್ತಾನೆ, ಕೊಲೊಸ್ಸೆ 3:24 ವಾಕ್ಯದಲ್ಲಿ, ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವೆವೆಂದು ತಿಳಿದಿದ್ದೀರಲ್ಲ, ನೀವು ಕರ್ತನಾದ ಕ್ರಿಸ್ತನಿಗೆ ದಾಸರಾಗಿದ್ದೀರಿ. ನೀವು ಕರ್ತನಿಂದ ಪ್ರತಿಫಲವನ್ನು ಹೊಂದುವಿರಿ. ಆತನಿಗಾಗಿ ತಾನೇ ಬಾಳುತ್ತಿದ್ದೀರಿ, ಆತನಿಗಾಗಿ ತಾನೇ ದುಡಿಯುತ್ತೀರಿ, ಸೇವೆ ಮಾಡುತ್ತೀರಿ. ಒಂದು ವೇಳೆ ಒಂದು ಸಭೆ ನಡೆಸಬಹುದು, ಪ್ರಾರ್ಥನಾ ಗುಂಪನ್ನು ನಡೆಸಬಹುದು, ಅಥವಾ ನೀವು ಇತರರಿಗೆ ಸುವಾರ್ತೆಯನ್ನು ತಿಳಿಸಬಹುದು. ಕೆಲಸ ಮಾಡುವ ಸ್ಥಳದಲ್ಲಿ, ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ ದೇವರನ್ನು ಮಹಿಮೆ ಪಡಿಸುತ್ತಾ ಇರಬಹುದು. ಅದರಿಂದ ಏನು ಪ್ರತಿಫಲ ಎಂಬುದಾಗಿ ನೀವು ಕೆಲವು ಸಮಯಗಳಲ್ಲಿ ಯೋಚಿಸಿ ನೀವು ಬಹಳ ಸೋತು ಹೋದ ಅವಸ್ಥೆಯಲ್ಲಿ ಇರಬಹುದು. ಕರ್ತನಿಂದ ನಿಮಗೆ ಪ್ರತಿಫಲ ಉಂಟು. ಕರ್ತನಿಗಾಗಿ ನೀವು ಮಾಡುವಾಗ ಆತನು ಪ್ರತಿಫಲ ಕೊಡದೇ ಇರುವನ? ಆದ್ದರಿಂದ ಭಯ ಪಡಬೇಡಿ. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವೆವೆಂದು ತಿಳಿದಿದ್ದೀರಲ್ಲ, ನೀವು ಕರ್ತನಾದ ಕ್ರಿಸ್ತನಿಗೆ ದಾಸರಾಗಿದ್ದೀರಿ ಎಂಬುದಾಗಿ. ಇಹಲೋಕದಲ್ಲಿ ಮಾತ್ರವಲ್ಲ, ಒಂದು ದಿನ ಪರಲೋಕಕ್ಕೆ ಹೋಗುವಾಗ ಅಲ್ಲಿ ನೀವು ಮಾಡಿದಂಥ ಕಾರ್ಯಗಳ ಪ್ರತಿಫಲವನ್ನು ಕಂಡು ಸಂತೋಷ ಪಡುವಿರಿ. ಅಷ್ಟೇ ಅಲ್ಲ, ಹಿಂದಿನ ವಾಕ್ಯದಲ್ಲಿ ನೀವು ಯಾವ ಕೆಲಸವನ್ನು ಮಾಡಿದರೋ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಕರ್ತನಿಗೋಸ್ಕರ ಮನಪೂರ್ವಕವಾಗಿ ಮಾಡಿರಿ. ಪ್ರತಿಫಲ ಯಾವಾಗ ಉಂಟಾಗುತ್ತದೆ ಗೊತ್ತಾ? ಆ ಒಂದು ಸಂತೋಷ ಕರ್ತನಿಗೆಂದು ಮಾಡಬೇಕು, ಮನುಷ್ಯರಿಗೆಂದು ಮಾಡಬಾರದು. ನೀವು ಆಫೀಸ್ನಲ್ಲಿ ಕೆಲಸ ಮಾಡುತ್ತಾ ಇದ್ದೀರಿ ಅಂದರೆ ಈ ವ್ಯಕ್ತಿಗೋಸ್ಕರ ಮಾಡುತ್ತಾ ಇದ್ದೇನೆ ಎಂದು ಅಂದುಕೊಂಡರೆ ಕೆಲವೊಮ್ಮೆ ಮನ ಸೋಲುಗಳು, ಕಳವಳ ಬರುತ್ತದೆ. ಇಲ್ಲ, ಈ ಕೆಲಸವನ್ನು ಕರ್ತನು ನನಗೆ ಕೊಟ್ಟಿದ್ದಾನೆ, ಇದು ದೇವರು ಕೊಟ್ಟಂತ ಕೆಲಸ, ನಾನು ಆತನಿಗೋಸ್ಕರ ಮಾಡುತ್ತೇನೆಂದು ಸಂತೋಷವಾಗಿ ಆ ಕೆಲಸವನ್ನು ಮಾಡಿ ನೋಡಿರಿ. ಅದರ ಪ್ರತಿಫಲವನ್ನು ಕಾಣಲು ಸಾಧ್ಯ. ನೀವು ಒಂದು ಬಿಸ್ನೆಸ್ ಮಾಡುತ್ತಿದ್ದೀರಿ ಅಂದುಕೊಳ್ಳಿ. ಏನೋ ಕಷ್ಟಪಟ್ಟು ಜೀವನಕ್ಕೋಸ್ಕರ ಒಂದು ಬಿಸ್ನೆಸ್ ಮಾಡುತ್ತಾ ಇದ್ದೇನೆ ಎಂದು ನೀವು ಅಂದುಕೊಳ್ಳದೆ, ಇದು ಕರ್ತನು ನನಗೆ ಕೊಟ್ಟಂತ ಬಿಸ್ನೆಸ್, ಇದರ ಮೂಲಕ 4 ಜನರು ಒಳ್ಳೆಯದನ್ನು ಹೊಂದುತ್ತಿದ್ದಾರೆ, ಅವರಿಗೆ ಒಳ್ಳೆಯದನ್ನು ಮಾಡಲು ಕರ್ತನು ನನ್ನನ್ನು ಉಪಯೋಗಿಸುತ್ತಿದ್ದಾನೆ. ಆ ರೀತಿಯಾಗಿ ಕರ್ತನಿಗೆಂದು ಅದನ್ನು ಒಳ್ಳೆ ಮನಸ್ಸಿನಿಂದ ಮಾಡಿ ನೋಡಿರಿ. ಎಷ್ಟೇ ಕಷ್ಟಗಳು, ಸಮಸ್ಯೆಗಳು ಬಂದರೂ ನಿಮ್ಮ ಹೃದಯದಲ್ಲಿ ಒಂದು ಸಂತೋಷ ಇರುತ್ತದೆ. ನೀವೊಂದು ಪ್ರಾರ್ಥನಾ ಗುಂಪನ್ನು ನಡೆಸಿದರು, ಚಿಕ್ಕ ಒಂದು ಸೇವೆಯನ್ನು ಮಾಡಿದರು, ನಾನು ಮನುಷ್ಯರಿಗಾಗಿ ಇದನ್ನು ಮಾಡುತ್ತಿಲ್ಲ, ಮನುಷ್ಯರು ನನ್ನನ್ನು ಹೊಗಳುತ್ತಾರೆಂದು ಮಾಡುತ್ತಿಲ್ಲ, ಇದರಿಂದ ಲಾಭ ಸಿಗುತ್ತದೆ ಎಂದು ಮಾಡುತ್ತಿಲ್ಲ, ನನ್ನ ಯಜಮಾನನಾಗಿರುವ ಕರ್ತನು ನನಗಾಗಿ ಜೀವವನ್ನು ಕೊಟ್ಟಂತ ಯೇಸುವಿಗಾಗಿ ಇದನ್ನು ಮಾಡುತ್ತಿದ್ದೇನೆ. ಆ ರೀತಿಯಾಗಿ ಒಂದು ಒಳ್ಳೆ ಹೃದಯದಿಂದ ನೀವು ಮಾಡಿ ನೋಡಿರಿ. ನಿಮ್ಮ ಹೃದಯದಲ್ಲಿ ಒಂದು ಸಂತೋಷ, ಉಲ್ಲಾಸ ಬರುತ್ತದೆ ನೋಡಿರೆ, ಒಂದು ದೊಡ್ಡ ಸಂತೋಷ. ಅಂದರೆ ಇಹಲೋಕದಲ್ಲಿ ಕೂಡ ಒಂದು ದೊಡ್ಡ ಸಂತೋಷ, ಒಂದು ಉಲ್ಲಾಸ, ಒಂದು ಮನ ತೃಪ್ತಿ. ಅನೇಕರು ಹೇಳುತ್ತಾರಲ್ಲ, ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಎಂಬುದಾಗಿ. ಅನೇಕರಿಗೆ ಕೆಲಸದಲ್ಲಿ ಒಂದು ತೃಪ್ತಿಯೇ ಇಲ್ಲ. ಇದೇನು ಕೆಲಸ, ಬೇರೆ ಕೆಲಸ ಹುಡುಕೋಣ ಎಂಬುದಾಗಿ ಒಳ್ಳೆ ಕೆಲಸದಲ್ಲಿದ್ದರೂ ಹಾಗೆ ಹುಡುಕುತ್ತಾ ಇರುತ್ತಾರೆ. ಬಿಸ್ನೆಸ್ನಲ್ಲಿ ಒಂದು ತೃಪ್ತಿ ಇಲ್ಲ, ಇರುವಂತ ಸ್ಥಳದಲ್ಲಿ ತೃಪ್ತಿ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಎಂಬುದಾಗಿ ಹೇಳುತ್ತಾರಲ್ಲ. ಕಾರಣ ಏನು ಅಂದರೆ, ನೀವು ನಿಮ್ಮ ಮನಸ್ಸಿನಲ್ಲಿ ನೀವು ಕಷ್ಟಪಡುವುದಾಗಿ, ನೀವು ದುಡಿಯುವುದಾಗಿ ನಿಮ್ಮ ಕುರಿತಾಗಿ ಯೋಚಿಸುತ್ತಾ ಇದ್ದೀರಿ. ಇಲ್ಲ, ಈ ಕೆಲಸವನ್ನು ಕೊಟ್ಟವರು ದೇವರು, ಈ ಬಿಸ್ನೆಸ್ ಅನ್ನು ಕೊಟ್ಟವರು ದೇವರು, ಈ ಸ್ಥಳದಲ್ಲಿ ತಂಗುವಂತೆ ಮಾಡಿರುವುದು ದೇವರು, ಈ ಸೇವೆಯನ್ನು ಕೊಟ್ಟದ್ದು ದೇವರು, ಆತನಿಗಾಗಿ ನಾನು ಬಾಳುತ್ತಾ ಇದ್ದೇನೆಂಬುದಾಗಿ ನಿಮ್ಮ ಹೃದಯದಲ್ಲಿ ಯೋಚನೆ ಬಂದು ನಿಮ್ಮನ್ನು ಅರ್ಪಿಸಿ ಕರ್ತನಿಗೋಸ್ಕರ ಮಾಡುತ್ತಾ ಇದ್ದೇನೆಂದು ಒಳ್ಳೆ ಮನಸ್ಸಿನಿಂದ ಮಾಡಿರಿ. ಒಂದು ದೊಡ್ಡ ಸಂತೋಷ, ಸಮಾಧಾನ, ತೃಪ್ತಿ ಬರುತ್ತದೆ. ಆಗ ನೀವು ಕೆಲಸದ ಸ್ಥಳದಲ್ಲಿ ನೀವು ಗುಣಗುಟ್ಟುತ್ತಾ ಸೋತು ಹೋಗಿ ಮುಖ ತಿರುಗಿಸಿಕೊಂಡು ಕೆಲಸ ಮಾಡುವುದಿಲ್ಲ. ಸಂತೋಷವಾಗಿ ಮಾಡುವಿರಿ. ಇದು ಕರ್ತನು ಕೊಟ್ಟಂತ ಕೆಲಸ, ಇದು ದೇವರು ನನಗೆ ಕೊಟ್ಟಂತ ಭಾಗ್ಯ ಎಂಬುದಾಗಿ ಸಂತೋಷವಾಗಿ ಮಾಡುವಿರಿ. ನೀವು ಈ ಒಂದು ಅನುಭವದಲ್ಲಿ ಬಂದರೆ ಯಾವಾಗಲೂ ಸಂತೋಷವಾಗಿ ಇರಬಹುದು, ಮನೋಲ್ಲಾಸವಾಗಿ ಇರಬಹುದು. ನಿಮಗೆ ಅರ್ಥವಾಯಿತಾ? ಆದ್ದರಿಂದ ಇಂದು ಸತ್ಯವೇದ ಹೇಳುವಂತೆ ನನಗೆ ಪ್ರತಿಫಲ ಕರ್ತನಿಂದ ಬರುತ್ತದೆ.
ನಾನು ಮಾಡುವುದನ್ನು ಕರ್ತನಿಗಾಗಿ ಪೂರ್ಣ ಮನಸ್ಸಿನಿಂದ ಮಾಡುವೆ. ಆ ರೀತಿಯಾಗಿ ಮಾಡಿರಿ, ನೀವು ಆಶೀರ್ವಾದವಾಗಿರುವಿರಿ ಎಂದು ಒಪ್ಪಿಸಿಕೊಡುವಿರಾ? ನೀವು ಹೋಟೆಲಲ್ಲಿ ಒಂದು ಸರ್ವರ್ ಕೆಲಸ ಮಾಡುತ್ತಾ ಇದ್ದರು, ಆಫೀಸ್ನಲ್ಲಿ ಕಸ ಗುಡಿಸುವಂತ ಕೆಲಸ ಮಾಡುತ್ತಾ ಇದ್ದರು, ಕ್ಲೀನ್ ಮಾಡುವಂತ ಕೆಲಸ ಮಾಡುತ್ತಾ ಇದ್ದರು, ಅಥವಾ ಟೇಬಲಲ್ಲಿ ಕುಳಿತು ಲೆಕ್ಕ ಮಾಡುವಂತ ಕೆಲಸ ಮಾಡುತ್ತಾ ಇದ್ದರು, ಇದು ಕರ್ತನು ನನಗೋಸ್ಕರ ಕೊಟ್ಟಂತ ಕೆಲಸ, ನಾನು ಆತನಿಗೋಸ್ಕರ ಈ ಕೆಲಸವನ್ನು ಮಾಡುತ್ತಾ ಇದ್ದೇನೆ. ಅಂತಹ ಒಂದು ಭಾವನೆಗೆ ನೀವು ಬಂದರೆ ದೊಡ್ಡ ಬದಲಾವಣೆ ಬರುತ್ತದೆ. ಕರ್ತನನ್ನು ನೋಡಿ ಹೇಳುವಿರಾ, ದೇವರೇ, ನಾನು ಏನೇ ಮಾಡಿದರೂ ನೀವು ನನಗೆ ಕೊಟ್ಟಂತ ಕೆಲಸದಲ್ಲಿ ನಿಮಗೆಂದು ಪೂರ್ಣ ಹೃದಯದಿಂದ ಸಂತೋಷವಾಗಿ ಮಾಡುವೆ. ಆ ಹೃದಯವನ್ನು ನನಗೆ ಕೊಡಿರಿ. ನನಗೆ ಪ್ರತಿಫಲವು ನಿಮ್ಮಿಂದಲೇ ಬರುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.